ಕ್ಲೈಮ್ಯಾಕ್ಸ್ ಹಂತದ ಸಮೀಪದಲ್ಲಿದೆ ರಾಜ್ಯ ಕುರ್ಚಿಯ ಸಂಘರ್ಷ. ಡಿಸಿಎಂ ಡಿಕೆಶಿಯಿಂದಲೇ ಶಾಸಕರಿಗೆ ಡಿನ್ನರ್ ಪಾರ್ಟಿ ಇದೆ. ಮಾರ್ಚ್ 10ನೇ ತಾರೀಕು. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಣ್ಣ. ಆದರೆ ಮಾರ್ಚ್ 10ರಂದು ಶಾಸಕರಿಗೆ ಡಿಸಿಎಂ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಿರುವುದರ ಕಾರಣ ಏನಿರಬಹುದು ಅನ್ನೋದೇ ಬಹುಶಃ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಡೆ ಈ ಕುರ್ಚಿ ಸಂಘರ್ಷ ಅನ್ನುವಂಥದ್ದು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿ ಡಿನ್ನರ್ಗೆ ಸಜ್ಜಾಗ್ತಾ ಇದ್ದು ಔತಣಕೂಟದಲ್ಲಿ ಶಾಸಕರು ಮತ್ತು MLC ಮುಖಂಡರು ಕೂಡ ಭಾಗಿಯಾಗ್ತಾರೆ. MLCಗಳು ಹಾಗೂ ಕಾಂಗ್ರೆಸ್ನ ಮುಖಂಡರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಮಾತು ಕೇಳಿಬರ್ತಿದೆ. ತೆಗೆದುಕೊಳ್ಳೋದಕ್ಕೆ ಡಿಸಿಎಂ ರಣತಂತ್ರ ಹೂಡಿದಾರ. ಈಗಾಗಲೇ ಎಲ್ರಿಗೂ ಆಹ್ವಾನವನ್ನ ಡಿಸಿಎಂ ಡಿಕೆಶಿ ನೀಡಿದ್ದಾರೆ. ಸಿದ್ದು ತಂತ್ರಕ್ಕೆ ಪ್ರತಿತಂತ್ರವನ್ನ ಡಿಕೆ ಶಿವಕುಮಾರ್ ಹೂಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಹಂತದ ಸಮೀಪದಲ್ಲಿದೆಯಾ ರಾಜ್ಯ ಕುರ್ಚಿಯ ಸಂಘರ್ಷ? ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿರುವುದರ ಕಾರಣ ಏನಿರಬಹುದು? ಮಾರ್ಚ್ 10ನೇ ತಾರೀಕು ಶಾಸಕರುಗಳಿಗೆ ಡಿನ್ನರ್ ಪಾರ್ಟಿ ಡಿಸಿಎಂ ಕಡೆಯಿಂದ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿ ಡಿನ್ನರ್ಗೆ ಸಜ್ಜಾಗ್ತಾ ಇದ್ದಾರೆ. ಇನ್ನು ಔತಣಕೂಟದಲ್ಲಿ ಶಾಸಕರು MLCಗಳು ಮತ್ತು ಮುಖಂಡರು ಭಾಗಿಯಾಗ್ತಾರೆ. ಅಂದರೆ ಶಾಸಕರುಗಳು ಇರ್ತಾರೆ, ಪರಿಷತ್ ಸದಸ್ಯರು ಇರ್ತಾರೆ, ಅನೇಕ ಡಿಕೆಶಿ ಅವರ ಜೊತೆ ಬಹಳ ನಿಕಟವರ್ತಿಗಳಾಗಿರುವಂಥ ಕಾಂಗ್ರೆಸ್ ಮುಖಂಡರು ಕೂಡ ಇರ್ತಾರೆ ಅನ್ನುವಂಥ ಮಾತಿದೆ. ಇದು ಸಿದ್ದರಾಮಯ್ಯನವರ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಹೂಡ್ತಾ ಇರುವಂಥ ಪ್ರತಿತಂತ್ರ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಮೊನ್ನೆ ಮಾಗಡಿಯ ಶಾಸಕ HC ಬಾಲಕೃಷ್ಣ ಅವರು ತಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಪಾರ್ಟಿಯನ್ನು, ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಿದ್ರು. ಅದರಲ್ಲಿ ಭಾಗಿಯಾಗಿದ್ದಂಥವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥವರು. ಸೊ ಹಾಗಾಗಿ ಈಗ ಮತ್ತೆ ಡಿಕೆಶಿ ಕೂಡ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡ್ತಾ ಇರುವಂಥದ್ದು ಸಿದ್ದು ತಂತ್ರಕ್ಕೆ ಪ್ರತಿತಂತ್ರದ ಒಂದು ಹೂಡುವಿಕೆಯ ಒಂದು ಪ್ಲಾನ್ ಇರಬಹುದು ಅಥವಾ ಒಂದು ಗೇಮ್ ಪ್ಲಾನ್ ಇರಬಹುದು ಅನ್ನುವಂಥ ಮಾತಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದು ಕಡೆ ಈ ಸಿದ್ದರಾಮಯ್ಯನವರು CM ಗದ್ದುಗೆ ವಿಚಾರದಲ್ಲಿ ತಾವು 5 ವರ್ಷ ನಾನೇ CM ಅಂತ ಹೇಳ್ತಾ ಇದ್ದದ್ದು ನಾವು ನೋಡ್ತಿದ್ವಿ. ಆದರೆ ಸಿದ್ದರಾಮಯ್ಯನವರ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಹೂಡ್ತಾ ಇರುವಂಥ ಪ್ರತಿತಂತ್ರನ ಈ ಡಿನ್ನರ್ ಪಾರ್ಟಿ ಅಂತ ಡಿಸಿಎಂ ಕಡೆಯಿಂದ. ಎಸ್ ವಸಂತ್, ಏನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಎಂಬುದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿರೋಂಥದ್ದು. ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಒಂದ್ ಕಡೆ ಡಿಕೆಶಿ ಅವರು ಆ CM ಸ್ಥಾನವನ್ನ ಪಡೆಯಕ್ಕೆ ಪ್ರಯತ್ನ ಪಡ್ತಿದ್ರೆ, ಇನ್ನೊಂದ್ ಕಡೆ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ CM ಸ್ಥಾನವನ್ನ ಉಳಿಸ್ಕೊಳ್ಳುವ ಪ್ರಯತ್ನಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಒಂದ್ ಕಡೆ ಈಗಾಗಲೇ ಕಳೆದ ಒಂದು 3 ದಿನಗಳ ಅಂದ್ರೆ ಒಂದು ವಾರದ ಹಿಂದೆ ಕೂಡ ಏನು ಒಬ್ಬರ ಬರ್ತ್ಡೇ ಹೆಸರಿನಲ್ಲಿ ಒಂದು ಡಿನ್ನರ್ ಪಾರ್ಟಿಯನ್ನ ಡಿಕೆಶಿ ಪರ ಇರುವಂತಹ ಶಾಸಕರು ಮಾಡಿದ್ರು. ಅಲ್ಲಿ ಕೂಡ ಓಕೆ, ಬಹುಶಃ ಲೈನ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಎಸ್, ಇದು ಸಿದ್ದು ತಂತ್ರಕ್ಕೆ ಪ್ರತಿತಂತ್ರವನ್ನ ಹೂಡುವಂತಹ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಡಿಸಿಎಂ ಡಿಕೆಶಿಯಿಂದಲೇ ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡ್ತಾ ಇರೋದ್ರ ಔಚಿತ್ಯ ಏನಿರಬಹುದು? ಮಾರ್ಚ್ 10ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿ ಡಿನ್ನರ್ಗೆ ಸಜ್ಜಾಗ್ತಾ ಇರುವ ಸಂದರ್ಭದಲ್ಲೇ ಅದರಲ್ಲೂ MLCಗಳು ಮತ್ತು ಶಾಸಕರುಗಳು ಹಾಗೆಯೇ ಅನೇಕ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಎಲ್ರಿಗೂ ಆಹ್ವಾನವನ್ನು ಡಿಸಿಎಂ ನೀಡಿದ್ದಾರೆ. ಮಾರ್ಚ್ 6ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ಮಾರ್ಚ್ 10ನೇ ತಾರೀಕು ಡಿಸಿಎಂ ಶಾಸಕರುಗಳಿಗೆ ಮತ್ತು ಪರಿಷತ್ ಸದಸ್ಯರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ತಾವು ಹೇಳ್ತಾ ಇದ್ರಿ ಅಂದರೆ ಈ ಕುರ್ಚಿಯ ವಿಚಾರ ಸಂಬಂಧಪಟ್ಟಂತೆ ಶತಾಯಗತಾಯ CM ಕುರ್ಚಿಯ ಗದ್ದುಗೆಯಲ್ಲಿ ತಾನು ಕೂರಲೇಬೇಕು ಅಂತ ನಿರ್ಧಾರ ಮಾಡಿರುವಂಥ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ತಂತ್ರಕ್ಕೆ ಹೂಡ್ತಾ ಇರುವಂಥ ಪ್ರತಿತಂತ್ರನ ಈ ಡಿನ್ನರ್ ಪಾರ್ಟಿ ಅಂತ. ಎಸ್ ವಸಂತ್, ಏನು ಈಗಾಗಲೇ ಎಲ್ಲರೂ ತಿಳಿದಿರೋ ಮಟ್ಟ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿರೋಂಥದ್ದು. ಇನ್ನು ಮಿಗಿಲಿರುವಂಥದ್ದು ಕೇವಲ 2 ವರ್ಷಗಳ ಮಾತ. ಆ 2 ವರ್ಷದಲ್ಲಾದ್ರೂ ಕೂಡ ತಾವು CM ಆಗ್ಲೇಬೇಕು ಅಂತ ಪಡ ತೊಟ್ಟಿರುವಂತಹ ಡಿಕೆಶಿ
DCM ಆಗಿರುವಂತಹ DKಶಿ ಅವರು ಸಾಕಷ್ಟು ಸತತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇರ್ಬೋದು ನಾವು ಹೈಕಮಾಂಡ್ ಮಟ್ಟದಲ್ಲೂ ಒಂದು ಸುತ್ತಿನ ಮಾತುಕತೆ ನಡೆದಿರುವಂತದ್ದು. ಅಲ್ಲಿ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಬಂದಿರುವಂತದ್ದು. ಇನ್ನು ಇತ್ತೀಚೆಗೆ ನಾವು ನೋಡ್ತಾ ಇರೋದು DKಶಿ ಪುರ ಒಂದು 40-50 ಜನ ಶಾಸಕರಿದ್ದಾರೆ ಎಂಬ ಬಿಂಬಿಸುವ ಪ್ರಯತ್ನ ಕೂಡ ನಡೀತು. ಏನು ಈ ಹಿಂದೆನೆ ಒಂದು ವಾರದ ಹಿಂದೆ ಕೂಡ ಒಂದು ಖಾಸಗಿ ಹೋಟೆಲ್ನಲ್ಲಿ ಹುಟ್ಟುಹಬ್ಬದ ಆಚರಣೆ ನೆಪದಲ್ಲಿ ಎಲ್ಲಾ ಏನು DKಶಿ ಪರ ಇರುವಂತಹ ಎಲ್ಲಾ ಶಾಸಕರಿಗೂ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದು. ಅಲ್ಲಿ ಕೂಡ ಏನು DCM ಆಗಿರುವಂತಹ DKಶಿ ಅವ್ರನ್ನ CM ಮಾಡುವ ಪ್ರಯತ್ನದಲ್ಲಿ ಕೆಲವೊಂದು ವಿಚಾರಗಳು ಕೂಡ ಚರ್ಚೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯರು ಕೂಡ ಏನು DKಶಿ ಪರವಂತ ಇರುವಂತಹ ಶಾಸಕರು ಏನಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಎಂಬ ಬಗ್ಗೆ ನಿಗಾ ಇರಲು ಕೂಡ ಒಂದು ಗುಪ್ತಚರ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪ್ರಯತ್ನ ಮಾಡಬೇಕು ಅಂತ ಕೂಡ ಏನು ಹೇಳಿಕೆನ ಒಂದು ರೀತಿಯಾದ ಸೂಚನೆ ಕೊಟ್ಟಿದ್ದಾರೆ ಎಂಬುದು ಕೂಡ ವದಂತಿಯಲ್ಲಿತ್ತು. ಅದರ ನಡುವೆ ಈಗ DCM DKಶಿ ಅವರು ಕೂಡ ಬೇಗ ಡಿನ್ನರ್ ಪಾರ್ಟಿಯನ್ನ ಕರೆದಿರೋಂಥ ಅಂದ್ರೆ ಎಲ್ಲಾ ಶಾಸಕರನ್ನ ಕರೆದಿರೋಂಥದ್ದು. ಈ ಏನ್ ಮೀಟಿಂಗ್ ಮಾಡ್ತಿದ್ದಾರೆ ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಕೇವಲ ತಮ್ಮ ಸಪೋರ್ಟ್ ಇರುವಂತ ಶಾಸಕರು ಅಲ್ಲದೆ ಎಲ್ಲಾ ಶಾಸಕರನ್ನು ಕೂಡ ಇದೇ 10ನೇ ತಾರೀಕು ಕೂಡ ಮೀಟಿಂಗ್ ಅಂದ್ರೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಎಲ್ಲಾ ಶಾಸಕರಿಗೂ ಕೂಡ ಒಂದು ಖಾಸಗಿ ಹೋಟೆಲ್ ನಲ್ಲಿ ಆಯೋಜನೆ ಮಾಡಿರುವಂತ ಈ ಇದರಲ್ಲಿ ಸಂಬಂಧಪಟ್ಟಂತೆ ಶಾಸಕರಾಗಿರ್ಬೋದು, MLC ಗಳಾಗಿರ್ಬೋದು, ಮತ್ತೆ ಅದೇ ರೀತಿ ಯಾರೆಲ್ಲ ಕಾಂಗ್ರೆಸ್ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಿರೋದು. ಇದರಲ್ಲಿ ಸಾಕಷ್ಟು ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ ಎಂಬುದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಯಾಕೆಂದ್ರೆ ಸತತವಾಗಿ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಟ್ಟು ಈಗ ಎಲ್ಲ ಶಾಸಕರನ್ನು ಒಗ್ಗೂಡಿಸುವ ಪ್ರಯತ್ನ DCM DKಶಿ ಅವರು ಮಾಡ್ತಾರೆ. ಇಲ್ಲಿ ಅಧಿಕಾರ ಹಂಚಿಕೆ ಆಗಿರ್ಬೋದು ಮತ್ತು ಅದೇ ರೀತಿ CM ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಡ್ತಿದ್ದಾರೆ ಎಂಬ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಆದ್ರೆ 10ನೇ ತಾರೀಕು ನಡೆಯುವಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಎಲ್ಲಾ ಶಾಸಕರ ಬೆಂಬಲವೂ ಕೂಡ DKಶಿ ಅವರಿಗೆ ಸಿಗುತ್ತಾ ಅಥವಾ ಅವರು ಕೆಲವೊಂದು ಪಡೆಯುವ ಅಂದ್ರೆ ಎಲ್ಲಾ ಶಾಸಕರ ಬೆಂಬಲ ಪಡೆಯುವ ಪ್ರಯತ್ನ ಮಾಡ್ತಾರಾ ಎಂಬುದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ವಸಂತ್. ಆದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ DCM DKಶಿ ಬಹುಶಃ ಈ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡ್ತಾ ಇರ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಆದರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ MLAಗಳು ಕೂಡ ಹೋಗ್ತಾರಾ ಅನ್ನೋದೇ ಪ್ರಶ್ನೆ. ವಸಂತ್, ಇಲ್ಲಿ KPCC ಅಧ್ಯಕ್ಷರಾಗಿ 6 ವರ್ಷಗಳ ಪೂರೈಸಿರೋ ಹಿನ್ನೆಲೆ ಎಲ್ಲರಿಗೂ ಕೂಡ ಅಂದ್ರೆ ಕೇವಲ ಅವ್ರ ಪರ ಇರುವಂತ ಶಾಸಕರಿಗೆ ಮಾತ್ರ ಅಲ್ಲದೆ ಎಲ್ಲಾ ಶಾಸಕರಿಗೂ ಮತ್ತು ಎಲ್ಲಾ MLCಗಳಿಗೂ ಮತ್ತು ಎಲ್ಲಾ ಮುಖಂಡರಿಗೂ ಈ ಡಿನ್ನರ್ ಪಾರ್ಟಿಯನ್ನು ಆಹ್ವಾನ ಮಾಡಿರೋದು. ಅಂದ್ರೆ ಒಂದು ಅಧ್ಯಕ್ಷರಾಗಿ ಎಲ್ಲಾ ಶಾಸಕರನ್ನ ಕೂಡ ಈ ಸಭೆಗೆ ಅಂದ್ರೆ ಈ ಡಿನ್ನರ್ ಪಾರ್ಟಿಗೆ ಕರೆದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಶಾಸಕರು ಹೋಗುವ ಸಾಧ್ಯತೆ ಇರುತ್ತೆ. ಆದ್ರೆ ಅಲ್ಲಿ DKಶಿ ಮಾತಿಗೆ ಎಲ್ಲರೂ ಒಪ್ತಾರ, ಎಲ್ಲರ ಬೆಂಬಲ ಕೂಡ DKಶಿ ಅವರಿಗೆ ಸಿಗುತ್ತಾ ಇಲ್ವಾ ಎಂಬುದು ಕೂಡ ಇಲ್ಲಿ ದೊಡ್ಡ ಮಟ್ಟದ ಇರುವಂತ ಪ್ರಶ್ನೆ. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಗೆದ್ಕೊಂಡ್ ಬಂದಿರುವಂತ ಸಾಕಷ್ಟು ಶಾಸಕರಿದ್ದಾರೆ. ಸುಮಾರು 80ಕ್ಕೂ ಅಧಿಕ ಶಾಸಕರು DCM ಅಂದ್ರೆ CM ಆಗಿರುವಂತ ಸಿದ್ದರಾಮಯ್ಯ ಪರ ನಿಂತಿರೋದು. ಹಿಂದೆ ಕೂಡ 2 ಬಾರಿ CM ಆಗೋದಕ್ಕೂ ಕೂಡ ಎಲ್ಲಾ ಶಾಸಕರು ಸಪೋರ್ಟ್ ಅನ್ನ ಮಾಡಿರುವಂತದ್ದು. ಆದ್ರೆ ಈ ಬಾರಿ DKಶಿ ಅವರು CM ಆಗುವುದಕ್ಕೆ ಕೆಲವೊಂದು ಶಾಸಕರಿಗಾಗಿರ್ಬೋದು ಮತ್ತು ಸಚಿವರಿಗೂ ಕೂಡ ಇಷ್ಟ ಇಲ್ಲ. ಆದ್ರೆ ಈಗ ಅವೆಲ್ಲವನ್ನು ಸರಿದೂಗಿಸ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ DKಶಿ ಅವರದಾಗಿರ್ಬೋದು. ಅದರಿಂದಾಗಿಯೇ ಏನು KPCC ಅಧ್ಯಕ್ಷರಾಗಿ 6 ವಯಸ್ಸು ಪೂರೈಸಿರುವ ಹಿನ್ನೆಲೆ ಇದೇ ಮಾರ್ಚ್ 10ನೇ ತಾರೀಕು ಒಂದು ಡಿನ್ನರ್ ಪಾರ್ಟಿಯನ್ನ ಕರೆದು ಎಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡ್ತಾರೆ. ಅದೇ ರೀತಿ ಎಲ್ಲರ ವಿಶ್ವಾಸಕ್ಕೆ ಅಂದ್ರೆ ತಮಗೆ ಏನೇ ಅಭಿವೃದ್ಧಿ ಕೆಲಸಗಳಿಗಾಗಿರ್ಬೋದು ಮತ್ತೆ ಅದೇ ರೀತಿ ನಿಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಈ ಹಿಂದೆ ಸಿದ್ದರಾಮಯ್ಯ ಯಾವ ರೀತಿ ಇದ್ರು ಅದೇ ರೀತಿ ಕೂಡ ನಾನು ಇರ್ತೀನಿ, ನನಗೂ ಒಂದು ಸಪೋರ್ಟ್ ಅನ್ನ ಮಾಡಿ, ನನಗೂ ಈ ಮುಂದಿನ 2 ವರ್ಷಗಳ ಕಾಲ CM ಆಗುವ ಅವಕಾಶವನ್ನ ಮಾಡಿಕೊಡಿ ಎಂಬ ಕೇಳುವ ಪ್ರಯತ್ನ ಮಾಡುವ ಸಾಧ್ಯತೆ ಇರುವಂತದ್ದು ವಸಂತ್. ಮಾರುತಿ, ಒಂದು ನಾವು ಗಮನಿಸಬೇಕಾಗುತ್ತೆ, DK ಶಿವಕುಮಾರ್ ಅವರು CM ಗದ್ದುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತ ಬಳಗದ ಒಂದಷ್ಟು DK ಶಿವಕುಮಾರ್ ಅವರ ಆಪ್ತ ಬಳಗದ ಹೇಳಿಕೆಗಳನ್ನು ನಾವು ನೋಡ್ತಿದ್ವಿ. ಈಗ ನೋಡಿ, ಮಾರ್ಚ್ 6ಕ್ಕೆ ಬಜೆಟ್ ಇದೆ, 10ನೇ ತಾರೀಕು ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಅಂದರೆ ಒಂದು ಕ್ಲೈಮ್ಯಾಕ್ಸ್ ಹಂತ ತಲುಪ್ತಿದೆ ಅಂತ ಅನಿಸುತ್ತಾ ಅಥವಾ ನೇರವಾಗಿ ತಾವೇ ಕಣಕ್ಕಿಳಿತಾ ಇದ್ದಾರೆ DK ಶಿವಕುಮಾರ್ ಅವರೇ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆಯಲ್ಲ ಅಂತ ವಸಂತ್? ಇದರಲ್ಲಿ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಅಂತ ಹೇಳೋದು ಬಹು ಕಷ್ಟ. ಯಾಕೆಂದ್ರೆ ಕಾಂಗ್ರೆಸ್ ಅನ್ನೋದು ರಾಷ್ಟ್ರೀಯ ಪಕ್ಷ. ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾರು CM ಆಗ್ಬೇಕು ಅಥವಾ CM ಸಿದ್ದರಾಮಯ್ಯ ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕಾ ಅಥವಾ ಮುಂದುವರಿಬೇಕಾ, DKಶಿ ಅವ್ರಿಗೆ ಅವಕಾಶ ಕೊಡ್ಬೇಕಾ, ಅವರು ಕೂಡ ನಿರ್ಧಾರ ಮಾಡ್ಬೇಕಂತಂದ್ರೆ ಶಾಸಕರ ಅಭಿಪ್ರಾಯ ಎಷ್ಟು ಮುಖ್ಯವೋ ಈ ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರ ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ರಲ್ಲಿ ಇಲ್ಲಿ ಶಾಸಕರು ಒಪ್ಪಿಸುವ ಪ್ರಯತ್ನ ಮಾಡಿದ್ದೆ ಆದಲ್ಲಿ ಒಂದು ವೇಳೆ ಶಾಸಕರ ಬೆಂಬಲ ಸಿಕ್ಕಿದ್ದೇ ಅಲ್ಲಿ ಹೈಕಮಾಂಡ್ಗೆ ಹೋಗಿ ಈ ರೀತಿಯಾದ ಶಾಸಕರು ನನಗೂ ಕೂಡ ಬೆಂಬಲ ತೋರಿಸ್ತಿದ್ದಾರೆ, ನನಗೂ ಕೂಡ ಒಂದು ಅವಕಾಶ ಕೊಡಿ, ಅಂದ್ರೆ ಸಿದ್ದರಾಮಯ್ಯ ಯಾವ ರೀತಿ ಬೆಂಬಲ ಶಾಸಕರ ಬೆಂಬಲ ಇತ್ತು ಅದೇ ರೀತಿ ನನಗೂ ಈಗ ಶಾಸಕರ ಬೆಂಬಲ ಇದೆ, ನನಗೊಂದು ಅವಕಾಶ ಕೊಡಿ ಅನ್ನೋ ಹೇಳಬಹುದೇ ಹೊರತು ಇಲ್ಲಿ ನಿರ್ಧಾರ ಆಗುವಂತದ್ದಲ್ಲ, ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗುವಂಥದ್ದು. ಅದರಿಂದಾಗಿ ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಎಲ್ಲಾ ಅಭಿಪ್ರಾಯವನ್ನು ಸಂಗ್ರಹಿ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ಗೆ ಹೋಗಿ ಅಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು ವಸಂತ್.
ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.